ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸಮರ್ಪಕ ನೀರು ಪೂರೈಕೆ ಆಗ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಪಟ್ಟಣದ 14ನೇ ವಾರ್ಡಿನ ಮಹಿಳೆಯರು ಸೇರಿದಂತೆ ನಿವಾಸಿಗಳು ಪುರಸಭೆ ಎದುರು ದಿಢೀರನೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. 14ನೇ ವಾರ್ಡ್ ಸೇರಿದಂತೆ ಪಟ್ಟಣದ ವಿವಿಧ ಭಾಗಗಳಲ್ಲಿ ನೀರಿನ ಸಮಸ್ಯೆ ಹಲವು ದಿನಗಳಿಂದ ಉಂಟಾಗಿದೆ. ನೀರು ಸರಬರಾಜು ವ್ಯವಸ್ಥೆ ಸಮರ್ಪಕವಾಗಿಲ್ಲದೆ ಕುಡಿಯುವ ನೀರಿಗಾಗಿ ಜನರು ಬೀದಿ ಬೀದಿ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಹಲವಾರು ಬಾರಿ ಮೌಖಿಕವಾಗಿ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನೀರಿನ ಸಮಸ್ಯೆ ಬಗೆಹರಿಯದೇ ಇದ್ದಲ್ಲೇ ಸಹನೆಯನ್ನ ಕಳೆದುಕೊಂಡು ಸಾರ್ವಜನಿಕರು ಪುರಸಭೆ ಮುಂದೆ ಜಮಾಯಿಸಿದ್ದು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಕೂಡಲೇ ಸಮರ್ಪಕವಾಗಿ ನೀರು ಪೂರೈಸುವಂತೆ ಬಿಗಿಪಟ್ಟು ಹಿಡಿದು ಹಕ್ಕೊತ್ತಾಯವನ್ನ ಮಾಡಿದ್ದಾರೆ. ಮತ್ತೇನಾಗ್ಬಿಡ್ತದೆ ಅಲ್ಲಿ ಪೈಪ್ ಹೊಡೆದು ನಮಗೇನು ಟ್ಯಾಂಕ್ ತುಂಬುವಷ್ಟು ಅರ್ಧಕ್ಕರ್ಧ ಟ್ಯಾಂಕ್ ನೀರು ಹೊಲ್ದಾಗ ಹೋಗ್ತದೆ. ಅದು ಈ ಕಡೆ ಇಲ್ಲ ಆ ಕಡೆ ಇಲ್ಲ ಆಗ್ತದೆ. ಮತ್ತು ಅದನ್ನು ಚೆಕ್ ವಾಲು ಬ್ಯಾಕ್ ವಾಲು ನಿನ್ನೆ ಮೊನ್ನೆ ರಾತ್ರಿಯೆಲ್ಲ ಅಲ್ಲಿದ್ದು ಅದು ಬ್ಯಾಕ್ ವಾಲ್ ಎಲ್ಲ ರಿಪೇರಿ ಮಾಡಿ ಇವತ್ತು ಬೆಳಗ್ಗೆಯಿಂದ ಸಪ್ಲೈ ಸ್ಟಾರ್ಟ್ ಆಗೈತೆ. ಇವತ್ತು ಬೆಳಗ್ಗೆ ಇದು 14ನೇ ವಾರ್ಡಿಂದ ಪರ್ಟಿಕ್ಯುಲರ್ ಅಲ್ಲ, ಎಲ್ಲ ವಾರ್ಡಿಗೂ ಸಮಸ್ಯೆ ಆಗೈತೆ. ಅದು ಬ್ಯಾಕ್ ವಾಲಿಂದ ಇವತ್ತು ರಿಪೇರಿ ಮಾಡ್ಕೊಂಡಿವಿ ನಾವು. ಈಗ ಬಂದು ನೀರು ಬೀಳಕತ್ತೈತೆ. ಬೆಳಗ್ಗೆ ಬಂದಿತ್ತು, ಬೆಳಗ್ಗೆ ಅದು ಸಫಿಷಿಯೆಂಟ್ ಬರಲಿಲ್ಲ. ಅದಕ್ಕೆ ಈಗ ನೀರು ತುಂಬ್ಕೊಂಡು ಕೊಡಕ್ಕಂತಂದ್ರೆ ಈಗ ನಾವು ಅದು ಒಂದು ಸರಿ ನೀರು ಖಾಲಿ ಆಯ್ತು ಅಂತಂದ್ರೆ 5 ತಾಸು ಬೇಕು ನಮಗೆ ನೀರು ಟ್ಯಾಂಕ್ ತುಂಬ. ಅದಕ್ಕೆ ನಿಮಗೆ